ಎಲ್ಲಾ ಗೃಹಲಕ್ಷ್ಮಿಯರಿಗೂ 10,000 ರೂಪಾಯಿವರೆಗೂ ಅಕೌಂಟ್ಗೆ ಹಣ ಬಂದು ಜಮೆ ಆಗಲಿದೆ ಅಂತ ಹೇಳಲಾಗಿದೆ. ಹೌದು, ಎದಕ್ಕಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ ಜಮೆ ಆಗ್ತಾ ಇದೆ ಈಗ ಸದ್ಯದಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತೂ ಬಂದಿದೆ. 2 ಹೊಸ ಸಿಹಿ ಸುದ್ದಿ. ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ದರೂ ಇಲ್ಲದಿದ್ದರೂ ಕೂಡ ನಿಮಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಲ್ಲೂ ಕೂಡ ಭಾರಿ ಒಂದು ಹೊಸ ಸುದ್ದಿ ಬಂದಿದೆ. ಇನ್ನು 1,200 ರೂಪಾಯಿ ಪ್ರತಿ ತಿಂಗಳು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಿಂಚಣಿಯನ್ನ ಪಡ್ಕೋಬಹುದು. ಈ ಒಂದು ಯೋಜನೆಗೆ ಅರ್ಜಿ ಹೇಗೆ ಹಾಕಬೇಕು, ಯಾವೆಲ್ಲ ದಾಖಲೆಗಳು ಬೇಕು, ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಹಣ ಹೇಗೆ ಬರುತ್ತೆ ಎಲ್ಲ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದು ವೀಕ್ಷಕರೇ. ಇನ್ನು 4ನೇದಾಗಿ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಒಂದು ಕುಸಿತ ಕಾಣಬಹುದು. ಹೌದು, ಬೆಳ್ಳಿ ದರ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಇನ್ನು ಬಂಗಾರ ದರ ಭಾರಿ ಒಂದು ಏರಿಕೆ ಕೂಡ ಆಗಿದೆ. ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ಕರ್ನಾಟಕದಲ್ಲಿ ಮತ್ತೊಂದು ಭಯಾನಕ ಗಿಲೆನ್ಸ್ ಬಾರಿ ಎಂಬುವ ಹೆಮ್ಮಾರಿ ಅಂತಾನೆ ಹೇಳ್ಬಹುದು. ಈ ಒಂದು ನರಮಂಡಲ ಕಾಡುವ ಒಂದು ವೈರಸ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿದೆ ಅಂತ ಹೇಳಲಾಗಿದೆ. ಇನ್ನು ಭಾರತ ಸರ್ಕಾರ ಇರಾನ್ ನಲ್ಲಿರೋ ಎಲ್ಲ ತನ್ನ ಪ್ರಜೆಗಳಿಗೆ ವಾಪಸ್ ಭಾರತಕ್ಕೆ ಬರುವಂತೆ ಸೂಚನೆ ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಯಾವಾಗ ಬೇಕಾದ್ರೂ ಕೂಡ ಯುದ್ಧವನ್ನ ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ, ಹಾಗೂ ನಿಮಗೂ ಕೂಡ 24ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಬೇಗನೆ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರ, ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು, ಈಗಾಗಲೇ ಸೆಪ್ಟೆಂಬರ್ ವರೆಗೂ ಹಣವನ್ನ ಹಾಕಲಾಗಿದ್ದು, ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳದ್ದು ಹಣ ಸರ್ಕಾರ ಹಾಕೋದು ಬಾಕಿ ಇದೆ ಅಂತ ಹೇಳಲಾಗಿದೆ. 24 ಕಂತು ಹಣವನ್ನ ಜಮೆ ಕೂಡ ಮಾಡಲಾಗಿದ್ದು, ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಹಾಕಿಲ್ಲ ನೋಡಿ. ಅದು 2 ಕಂತು ಏನು ಮಿಸ್ ಆಗಿದೆ ನೋಡಿ ಗೃಹಲಕ್ಷ್ಮಿಯರಿಗೆ, ಅದು ಬಂದಿಲ್ಲ ಅಲ್ಲ, ಅದನ್ನ ಈಗ ಜಮೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಆರ್ಥಿಕ ಇಲಾಖೆಯವರು ಹಣವನ್ನ ಬಿಡುಗಡೆ ಮಾಡೋದಕ್ಕೆ, ಹಣಕಾಸು ಇಲಾಖೆಯವರು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕ್ಷಣಗಣನೆ ಅಂತಾನೂ ಕೂಡ ಹೇಳಲಾಗಿದೆ. ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಣಕಾಸು ಡಿಪಾರ್ಟ್ಮೆಂಟ್ಗೆ ಹಣವನ್ನ ಬಿಡುಗಡೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಂಚಲಾಗುತ್ತೆ, ಅಕೌಂಟ್ಗೆ ಹಾಕಲಾಗುತ್ತೆ. ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 4,000 ರೂಪಾಯಿ. ಅಂದ್ರೆ ಇದರ ಅರ್ಥ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು 4,000 ರೂಪಾಯಿ ಹಣ ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡ್ತಾ ಇದ್ದಂತೆ ನಿಮ್ಮ ಅಕೌಂಟ್ಗೆ ಬಂದು ಜಮೆ ಆಗಲಿದೆ. ಈ ಒಂದು ಹಣ ಗೃಹಲಕ್ಷ್ಮಿಯರಿಗೆ ಯಾವಾಗ ಜಮೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಇನ್ನು ಕೆಲವು 12-13 ದಿನಗಳು ಅಂತ ಹೇಳಲಾಗಿದೆ. ಅಂದ್ರೆ ವೀಕ್ಷಕರೇ, ನಿಮಗೆ 30 ಅಥವಾ 31ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಬಂದು ಸೇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನುಳಿದ ಬಾಕಿ 3 ಕಂತು 6,000 ರೂಪಾಯಿ ಫೆಬ್ರವರಿಯಲ್ಲಿ ಹಂತ ಹಂತವಾಗಿ ಜಮೆ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಒಟ್ಟಾರೆ ಗೃಹಲಕ್ಷ್ಮಿಯರಿಗೆ ಹಣ ಅಂತೂ ಬಂದೇ ಬರುತ್ತೆ, ಸ್ವಲ್ಪ ತಡವಾದ್ರೂ ಕೂಡ ಬರುತ್ತೆ. ಇನ್ನು ಇದು ಮಾರ್ಚ್ 6ನೇ ತಾರೀಕಿಗೆ ಬಜೆಟ್ ಇರೋದ್ರಿಂದ ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಸಿಂಹ ಪಾಲು ಅಂತಾನೆ ಹೇಳ್ಬಹುದು. ಇದಕ್ಕೆ ಅತಿ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಲಿದ್ದಾರೆ. 1 ಲಕ್ಷ ಕೋಟಿಗೂ ಅಧಿಕ ಹಣ 5 ಗ್ಯಾರಂಟಿ ಯೋಜನೆಗೆ ಮೀಸಲಿಟ್ಟರೆ ಅದರಲ್ಲಿ 50% ಅಂದ್ರೆ 50,000 ಕೋಟಿ ರೂಪಾಯಿ ಹಣವಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಡಬೇಕಾಗುತ್ತೆ. ಈ ಮೂಲಕ ನೆಕ್ಸ್ಟ್ ಬರೋ ಒಂದು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಸಲೀಸಾಗಿ ಡೈರೆಕ್ಟ್ ಆಗಿ ಪ್ರತಿ ತಿಂಗಳು ಅಕೌಂಟ್ಗೆ ಜಮೆ ಮಾಡುವಂತೆ ಮಾಡಲಾಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಈ ಬಾರಿ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಪಂಚ ಗ್ಯಾರಂಟಿಗಳಿಗೆ ಎಷ್ಟು ಹಣವನ್ನ ಮೀಸಲಿಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇನ್ನು 2ನೇದಾಗಿ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟ್ ಆಪ್ ಎಂಬುದು ಕೂಡ ಪ್ಲೇಸ್ಟೋರ್ ಅಲ್ಲಿ ಲಾಂಚ್ ಮಾಡಲಾಗ್ತಾ ಇದೆ. ಇದರ ಮೂಲಕ ಗೃಹಲಕ್ಷ್ಮಿಯವರು ನೀವೇನಾದ್ರೂ ಒಂದು ವಸ್ತುಗಳನ್ನ ತಯಾರಿಸಬಹುದು ಅಥವಾ ನೀವೇನಾದ್ರೂ ಒಂದು ಪ್ರಾಡಕ್ಟ್ ಅನ್ನ ಮಾರಾಟ ಮಾಡ್ಬೇಕಂದ್ರೆ ಅದರಲ್ಲಿ ಮಾರಾಟ ಮಾಡಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲೂ ಕೂಡ ನೀವು 3 ಲಕ್ಷ ರೂಪಾಯಿವರೆಗೂ ಗರಿಷ್ಠ ಮಟ್ಟದ ಸಾಲವನ್ನ ಪಡೆದುಕೊಂಡು ನಿಮ್ಮ ಒಂದು ವ್ಯಾಪಾರ, ನಿಮ್ಮ ಒಂದು ಬಿಸ್ನೆಸ್ ಪ್ರಾರಂಭವನ್ನ ಮಾಡಬಹುದು. ಇದಕ್ಕೆ ಕಡಿಮೆ ಬಡ್ಡಿ ದರ ಇರುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಬನ್ನಿ ಈಗ 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. BPL ಕಾರ್ಡ್ ಇದ್ದವರಿಗೆ ಒಟ್ಟು ಇವತ್ತು 3 ದೊಡ್ಡ ಸುದ್ದಿಗಳಂತಾನೆ ಹೇಳ್ಬಹುದು ವೀಕ್ಷಕರೇ. ಇದರಲ್ಲಿ 2 ಗುಡ್ ನ್ಯೂಸ್ ಇದೆ, ಒಂದು ಹೊಸ ನಿಯಮ ಕೂಡ ಇದೆ. ಮೊದಲಿಗೆ ಇಂದಿರಾ ಕಿಟ್. ಹೌದು ವೀಕ್ಷಕರೇ, ಫೆಬ್ರವರಿ 10ನೇ ತಾರೀಕಿನ ಒಳಗೆ ನಿಮಗೆ ಕೈಗೆ ಬಂದು ಸೇರುತ್ತೆ ಇಂದಿರಾ ಕಿಟ್. ಅಂದ್ರೆ ಇನ್ಮುಂದೆ BPL ಕಾರ್ಡ್ ಇದ್ದವರಿಗೆ ಕೇವಲ ಅಕ್ಕಿ ಮಾತ್ರ ಕೊಡಲ್ಲ ಸರ್ಕಾರದಿಂದ, ಕರ್ನಾಟಕದಿಂದ ನಿಮಗೆ
ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ವಿತರಣೆ ಮಾಡಲಾಗುತ್ತೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ವಿತರಣೆ ಮಾಡೋದರ ಮೂಲಕ ಚಾಲನೆಯನ್ನ ಕೊಡಲಿದ್ದಾರೆ. ಆದ್ರೆ ಯಾವ ದಿನಾಂಕದಂದು ಫೆಬ್ರವರಿಯಲ್ಲಿ ವಿತರಣೆ ಮಾಡ್ತಾರೆ ಎಂಬುದು ಇನ್ನೂ ಕೂಡ ತಿಳಿದು ಬಂದಿಲ್ಲ ವೀಕ್ಷಕರೇ. ಇನ್ನು ಎರಡನೇದಾಗಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ಸಿಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ಎಲ್ಲ BPL ಕಾರ್ಡ್ ಇದ್ದವರಿಗೆ ಮಾತ್ರ, APL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಇರಲ್ಲ. ಇನ್ನು ವೀಕ್ಷಕರೇ, BPL ಕಾರ್ಡ್ ಇದ್ದವರಿಗೆ 10 kg ಅಕ್ಕಿ ಬದಲಾಗಿ ಇನ್ಮುಂದೆ 5 kg ಅಕ್ಕಿ ಮಾತ್ರ ಕೊಡಲಾಗುತ್ತೆ. 5 kg ವಿತರಣೆ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಮತ್ತೆ ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಯಾರು ಹೊಸದಾಗಿ BPL ಕಾರ್ಡ್ಗೆ ಅರ್ಜಿಯನ್ನ ಹಾಕಿದ್ರು ನೋಡಿ, ಅವರಿಗೂ ಕೂಡ ಈಗ ಹೊಸ BPL ಕಾರ್ಡ್ಗಳನ್ನ ವಿತರಣೆ ಮಾಡಲಾಗುತ್ತೆ. ಹೌದು ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಮತ್ತೆ ಹೊಸ ಒಂದು ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡಲು ತೀರ್ಮಾನವನ್ನ ಮಾಡಲಾಗಿದೆ. ತುಂಬಾ ತಿಂಗಳಿನಿಂದ ಕಾಯ್ತಿದ್ದವರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಯಾಕಂದ್ರೆ ತುಂಬಾ ಜನ ಅರ್ಜಿ ಹಾಕಿರ್ತಾರೆ, ಆದ್ರೆ ಅವರಿಗೆ ಇನ್ನೂ ಕೂಡ BPL ಕಾರ್ಡು ಬಂದಿಲ್ಲ. ಅಂತವರಿಗೆ ಈಗ ಇದೇ ಒಂದು ಬರುವ ತಿಂಗಳಲ್ಲಿ ಅವರಿಗೆ ವಿತರಣೆ ಕೂಡ ಮಾಡಲಾಗುತ್ತೆ. 2,50,000ದಿಂದ 3 ಲಕ್ಷ BPL ಕಾರ್ಡುಗಳು ವಿತರಣೆ ಮಾಡಬಹುದು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು 7 ಲಕ್ಷ ಕಾರ್ಡುಗಳನ್ನ BPL ಇಂದ APL ಕಾರ್ಡ್ಗೆ ಕನ್ವರ್ಟಿಂಗ್ ಕೂಡ ಮಾಡಲಾಗಿದ್ದು, ಅಂತವರಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಕಿಟ್ ಸಿಗಲ್ಲ. ಯಾಕಂದ್ರೆ BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ಅವರು 45 ದಿನಗಳ ಒಳಗೆ ಅರ್ಜಿ ಹಾಕಿ ತಮ್ಮ ಒಂದು ಕಾರ್ಡ್ ವಾಪಸ್ ಪಡೆದುಕೊಳ್ಬಹುದು. ಒಂದು ವೇಳೆ ಯಾರಾದ್ರೂ APL ಕಾರ್ಡ್ ಹೊಂದಿದ್ರೆ ಅವರಿಗೆ ಅನ್ನಭಾಗ್ಯನೂ ಕೂಡ ಇಲ್ಲ ಅಂತ ಹೇಳಲಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. 1,200 ರೂಪಾಯಿ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಸಿಗಲಿದೆ ಪಿಂಚಣಿ, ಪೆನ್ಷನ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈ ಒಂದು 65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಇದು ಯೋಜನೆ ಆಗಿರುತ್ತೆ. ಇದು ಎಲ್ಲರಿಗೂ ಕೂಡ ಅನ್ವಯವಾಗೋದಿಲ್ಲ. ಈ ಯೋಜನೆ ಹಿರಿಯ ನಾಗರಿಕರಿಗೆ, ಅಂದ್ರೆ 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಈ ಒಂದು ಹಣ ತುಂಬಾನೇ ಸಹಕಾರಿಯಾಗಲಿದೆ. ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 1,200 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಲಾಗುತ್ತೆ. ಇನ್ನು ಬಸ್ ದರಗಳಲ್ಲೂ ಕೂಡ ರಿಯಾಯಿತಿ ದರದ ಪಾಸ್ ಕೂಡ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಇಲ್ಲಿ ಮಾಡಿರುವಂತದ್ದು. ಸರ್ಕಾರಿ ಮತ್ತು NGO ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ವೈದ್ಯಕೀಯ ನೆರವು ಕೂಡ ಕೊಡೋದಾಗಿ ಹೇಳಲಾಗ್ತಾ ಇದೆ. ಹಿರಿಯರ ರಕ್ಷಣೆಗಾಗಿ ವಿಶೇಷ ಸಹಾಯವಾಣಿ ಮತ್ತು ಕೇರ್ ಕೇಂದ್ರಗಳನ್ನು ಕೂಡ ಪ್ರಾರಂಭ ಮಾಡಲು ಚಿಂತನೆ ಮಾಡಲಾಗ್ತಾ ಇದೆ. ಸಂಧ್ಯಾ ಸುರಕ್ಷಾ ಯೋಜನೆ ಲಾಭ ಪಡೆಯಲು ವಯೋಮಿತಿ 65 ವರ್ಷ ತುಂಬಿರಬೇಕು. ಇನ್ನು ದಂಪತಿಗಳ ಒಟ್ಟು ವಾರ್ಷಿಕ ಆದಾಯ 32,000 ರೂಪಾಯಿ ಮೀರಿರಬಾರದು. ಒಂದು ವೇಳೆ 32,000 ರೂಪಾಯಿ ಮೇಲೆ ಇನ್ಕಮ್ ಇದ್ದರೆ ಅಂತವರು ಈ ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಅರ್ಜಿ ಹಾಕಲು ನೀವು ನಿಮ್ಮ ಹತ್ತಿರದ ಗ್ರಾಮ್ 1 ಅಥವಾ ಕರ್ನಾಟಕ 1 ನಾಡ ಕಚೇರಿ ಅಥವಾ ಗ್ರಾಮ್ ಕಚೇರಿಗೆ ಭೇಟಿ ಕೊಟ್ಟು ಇದರ ಬಗ್ಗೆ ಅರ್ಜಿಯನ್ನ ಹಾಕಬಹುದು. ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ವಯಸ್ಸಿನ ದೃಢೀಕರಣ ಪತ್ರ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಹಾಗೂ ಮೊಬೈಲ್ ಸಂಖ್ಯೆ ಇದನ್ನ ತಗೊಂಡ್ಬಿಟ್ಟು ನೀವು ಅರ್ಜಿಯನ್ನ ಹಾಕಬೇಕು ಅಂತ ಹೇಳಲಾಗಿದೆ. ನಾಲ್ಕನೆಯ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಎಲ್ಲ ಆಭರಣ ಪ್ರಿಯರಿಗೆ, ಬಂಗಾರ ಮತ್ತು ಬೆಳ್ಳಿ ಪ್ರಿಯರಿಗೆ ಒಂದು ಕಡೆಗೆ ಗುಡ್ ನ್ಯೂಸ್, ಒಂದು ಕಡೆಗೆ ಶಾಕಿಂಗ್ ನ್ಯೂಸ್. ಹೌದು, ಮೊದಲಿಗೆ ಬೆಳ್ಳಿ ದರ ಅಂತೂ ಭಾರಿ ಇಳಿಕೆ ಆಗುವ ಒಂದು ಸೂಚನೆ ಕೊಟ್ಟಿದ್ದಾರೆ ರಾಬರ್ಟ್ ಕಿಯೋಸಾಕಿ ಅವರು. ಹೌದು, ಬೆಳ್ಳಿ ಬೆಲೆ ಈಗ ಆಕಾಶಕ್ಕೆ ಏರಿಕೆಯಾಗಿದೆ. ಬೆಳ್ಳಿ ದರ ಈಗ 1 kgಗೆ 2,95,000 ರೂಪಾಯಿ. ಇನ್ನು 5,000 ರೂಪಾಯಿ ಆದ್ರೆ 3 ಲಕ್ಷ ರೂಪಾಯಿ 1 kgಗೆ ಬೆಳ್ಳಿ ದರ ದಾಟಲಿದೆ. ಅಂದ್ರೆ ಇದು ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ದರ kgಗೆ 3 ಲಕ್ಷ ಗಡಿಯತ್ತ ಸಾಗಿದ್ದು ಒಂದು ಕಡೆಗೆ ಶಾಕಿಂಗ್ ನ್ಯೂಸ್. ಇನ್ನೊಂದು ಕಡೆಗೆ ಬಂಗಾರವು ಕೂಡ 10 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನ, 10 ಗ್ರಾಮ್ 1 ತೊಲೆ ಬಂಗಾರಕ್ಕೆ 1,43,500 ರೂಪಾಯಿವರೆಗೂ ಆಗಿರುವಂತದ್ದು. ಒಂದು ಕಡೆಗೆ ಬಂಗಾರ ಬೆಲೆ ಏರಿಕೆ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಬೆಳ್ಳಿ ದರವು ಕೂಡ ಬಂಗಾರಕ್ಕೆ ಕಂಪೇರಿಟಿವ್ಲಿ ಇನ್ನು ಹೆಚ್ಚು ಜಾಸ್ತಿ ಆಗ್ತಾ ಇದೆ. ಆದ್ರೆ ಬೆಳ್ಳಿ ದರ ಅಂತೂ ಇಳಿಕೆ ಆಗುತ್ತೆ ಅಂತ ರಾಬರ್ಟ್ ಕಿಯೋಸಾಕಿ ಅವರು ಒಂದು ಭವಿಷ್ಯವನ್ನ ಹೇಳಿದ್ದಾರೆ. ಬೆಳ್ಳಿ ಹೂಡಿಕೆದಾರರು ಹುಷಾರಾಗಿರಿ, ದೊಡ್ಡ ಮಟ್ಟದ ಕುಸಿತ ಕಾಣುತ್ತೆ ಅಂತ ರಾಬರ್ಟ್ ಕಿಯೋಸಾಕಿ ಅವರು ಅಚ್ಚರಿಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳ್ಳಿ ಸದ್ಯಕ್ಕೆ ತನ್ನ ಗರಿಷ್ಠ ಮಟ್ಟಕ್ಕೆ ತಲುಪಿದ್ದು ಶೀಘ್ರದಲ್ಲೇ ಭಾರಿ ಕುಸಿತವಾಗುತ್ತೆ ಅಂತ ಕಿಯೋಸಾಕಿ ಅವರು ಭವಿಷ್ಯವನ್ನು ನುಡಿದಿದ್ದು, ಇದು ಆಭರಣ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ನಾಲ್ಕನೇದಾಗಿ, ಕರ್ನಾಟಕದಲ್ಲೂ ಕೂಡ ಪತ್ತೆಯಾಗಿದೆ ಅಂತೆ ಈ ಒಂದು ಗಿಲೆನ್ಸ್ ಬಾರಿ ಎಂಬುವ ಒಂದು ಹೆಮ್ಮಾರಿ. ವೀಕ್ಷಕರೇ, ಕೊರೋನಾ ಆತಂಕ ಮುಗಿದ ಬೆನ್ನಲ್ಲೇ ಮನುಷ್ಯರ ನರಮಂಡಲವನ್ನೇ ಘಾಸಿ ಮಾಡುವ ಈ ಒಂದು GBS ಅಂದ್ರೆ ಗಿಲೆನ್ಸ್ ಬಾರಿ ಸಿಂಡ್ರೋಮ್ ಎಂಬುವ ಒಂದು ಪ್ರಕರಣಗಳ ಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಅಲ್ಪಕಾಲೀನ ಅವಧಿಗೆ ಸೋಂಕಿತರನ್ನ ಸಂಪೂರ್ಣ ಹಾಸಿಗೆ ಹಿಡಿಯುವಂತೆ ಮಾಡುವ ಈ ಒಂದು ವಿಚಿತ್ರ ಕಾಯಿಲೆಗೆ ಚಿಕಿತ್ಸೆ ಕೂಡ ದುಬಾರಿಯಾಗಿದೆ. ಹೀಗಾಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ
ಚಿಕಿತ್ಸಾ ವೆಚ್ಚದ ಮೇಲೆ ನಿಯಂತ್ರಣ ಹೇರಿ ಮಾರ್ಗಸೂಚಿಯನ್ನ ರೂಪಿಸಲು ಮುಂದಾಗಿದ್ದು, ಕಾಲು ಹಾಗೂ ಕೈಗಳು ಮರಗಟ್ಟಿದಂತೆ ನಿಷ್ಕ್ರಿಯಗೊಳ್ಳುವುದು ಈ GBS ಸಿಂಡ್ರೋಮ್ ಒಂದು ಲಕ್ಷಣಗಳಾಗಿರುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ಇದಕ್ಕೆ ಈಗಾಗಲೇ ಬಡವರು, ಸಾಮಾನ್ಯ ವರ್ಗದವರು, ರೋಗಿಗಳಿಗೆ ಹೆಚ್ಚಿನ ವೆಚ್ಚದ ಈ ಚಿಕಿತ್ಸೆ ಉಚಿತವಾಗಿ ಒದಗಿಸುವ ಮೂಲಕ ಅವರ ಬದುಕಿಗೆ ಆಸರೆ ಆಗುವುದು ನಮ್ಮ ಸರ್ಕಾರದ ಬದ್ಧತೆ. ಹೆಚ್ಚಿನ ಜನರು ವೆಚ್ಚ ಭರಿಸೋದಕ್ಕೆ ಕಷ್ಟಪಡುವುದು ಗಮನಕ್ಕೆ ಬಂದಿದ್ದು, ಹೀಗಾಗಿ ಕ್ರಮ ಕೈಗೊಂಡಿದ್ದೀವಿ ಅಂತ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಇಲಾಖೆ ಸಚಿವರು, ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೈ ಕಾಲುಗಳಲ್ಲಿ ಅತಿಯಾದ ಜಮುಗಟ್ಟುವಿಕೆ ಅಥವಾ ಸ್ನಾಯುಗಳ ಶಕ್ತಿ ಕುಂದಿದಂತಾಗುತ್ತೆ. ಶೀತ, ಜ್ವರ ಕಾಣಿಸಿಕೊಂಡ ಬಳಿಕ ಪಾದದ ಭಾಗದಿಂದ ಮೇಲ್ಮುಖವಾಗಿ ಈ ಒಂದು ಪರಿಣಾಮ ಕಾಣುತ್ತೆ. ತಕ್ಷಣವೇ ನರರೋಗ ತಜ್ಞರನ್ನ ಸಂಪರ್ಕಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ನರಗಳ ಹಾನಿಯಿಂದಾಗಿ ರೋಗಿಗಳ ಸ್ನಾಯುಗಳಲ್ಲಿ ಸೆಳೆತ ಅಥವಾ ತೀವ್ರ ನರ ನೋವು ಅನುಭವಿಸುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಕೊನೆಯ ಬ್ರೇಕಿಂಗ್ ನ್ಯೂಸ್. ಭಾರತದ ಎಲ್ಲ ಒಂದು ಪ್ರಜೆಗಳು ಇರಾನ್ನಲ್ಲಿದ್ರೆ ಬೇಗನೆ ಭಾರತಕ್ಕೆ ವಾಪಸ್ ಬನ್ನಿ ಅಂತ ಈಗಾಗಲೇ ಒಂದು ಕೇಂದ್ರ ಸರ್ಕಾರದಿಂದ ಸೂಚನೆ ಹೋಗಿರುವಂತದ್ದು. ಅಮೆರಿಕದ ದಾಳಿ ಭೀತಿ ಇರಾನ್ನಲ್ಲಿ ಭಾರತೀಯರ ಸಂಪರ್ಕದಲ್ಲಿದೆ ಕೇಂದ್ರ ಸರ್ಕಾರ. ಇರಾನ್ನಲ್ಲಿದ್ದಾರೆ 10,000 ಜನರು ಭಾರತೀಯರು. ಇದು ಮೊದಲ ತಂಡ ತವರಿಗೆ ಬರಲಿದೆ. ಇರಾನ್ ಭಾರತೀಯರ ಏರ್ ಲಿಫ್ಟ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಕ್ಷಣಕ್ಕೂ ಅಮೆರಿಕ ದಾಳಿ ಭೀತಿ ಹೆಚ್ಚಾಗ್ತಾ ಇರೋ ನಡುವೆ ಇರಾನ್ನಲ್ಲಿ ಸಿಲುಕಿರುವ ಸಾವಿರಾರು ಭಾರತೀಯರನ್ನ ವಿಮಾನದ ಮೂಲಕ ತವರಿಗೆ ಕರೆತರಲು ಭಾರತ ಸರ್ಕಾರ ಸಜ್ಜಾಗಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮೊದಲ ತಂಡ ಶುಕ್ರವಾರ ಭಾರತಕ್ಕೆ ಬರುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇನ್ನು ಹೇಗಿದ್ದೀರಾ ಅಲ್ಲಿಂದ ಬೇಗ ಇರಾನಿಂದ ಜಾಗ ಖಾಲಿ ಮಾಡಿ ಅಂತ ಭಾರತೀಯರಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.